ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ಇವತ್ತು ನಾನು ನಿಮಗೆ ಹುಣ್ಣಿಮೆಯ ಪ್ರಯುಕ್ತ ಹುಣ್ಣಿಮೆಯಲ್ಲಿ ಮಾಡುವಂಥ ಗೋಮಾತೆ ಪೂಜೆಯನ್ನು ಯಾವ ರೀತಿ ಮಾಡಬೇಕು, ಹಾಗೆಯೇ ನಾವು ಗೋಮಾತೆಯನ್ನು ತೆಗೆದುಕೋಬೇಕಾದ್ರೆ ಏನೆಲ್ಲ ನಾವು ನಿಯಮಗಳನ್ನ ಪಾಲಿಸಬೇಕು ಅಂತೇಳಿ ನಾನು ನಿಮಗೆ ಕೆಲವೊಂದು ಮಾಹಿತಿಗಳನ್ನ ಕೊಡಬೇಕು ಅಂತ ಅಂದ್ಕೊಂಡಿದ್ದೇನೆ. ಬನ್ನಿ ಈಗ ಶುರು ಮಾಡೋಣಂತೆ. ನೋಡಿ, ಮೊದಲು ಪೀಠವನ್ನು ರೆಡಿ ಮಾಡ್ಕೋಬೇಕು. ಪೀಠದ ಮೇಲೆ ನಾವು ಒಂದು ರಂಗೋಲೆ ಹಾಕ್ಕೋಬೇಕು. ಅಕ್ಕಿ ಹಿಟ್ಟಿನಿಂದನೇ ಹಾಕ್ಕೋಬೇಕಾಗುತ್ತೆ. ಅದರ ನಂತರ ಒಂದು ಪ್ಲೇಟ್ ತೆಗೆದುಕೋಬೇಕು. ಪ್ಲೇಟ್ ಅಂತಂದರೆ ಹಿತ್ತಾಳೆ, ತಾಮ್ರ, ಬೆಳ್ಳಿಯನ್ನು ಉಪಯೋಗಿಸ್ಕೊಳ್ಳಿ. ಪ್ಲಾಸ್ಟಿಕ್ಕನ್ನು ಅವಾಯ್ಡ್ ಮಾಡಿ. ನೋಡಿ, ನಿಮಗೆ ಗೋಮಾತೆ ವಿಗ್ರಹವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಈ ರೀತಿಯಾಗಿರಬೇಕು. ಪಕ್ಕದಲ್ಲಿ ಹಸುವಿನ ಪಕ್ಕದಲ್ಲಿ ಕರು ಇರಬೇಕು. ಕರು ಇರೋಂಥದ್ದನ್ನೇ ನೀವು ತೆಗೆದುಕೋಬೇಕಾಗುತ್ತೆ. ಈ ಗೋಮಾತೆ ವಿಗ್ರಹವನ್ನು ನೀವು ತೆಗೆದುಕೋಬೇಕಾದ್ರೆ ಹಿತ್ತಾಳೆ ತೆಗೆದುಕೋಬೋದು, ಪಂಚಲೋಹ, ಬೆಳ್ಳಿಯನ್ನು ತೆಗೆದುಕೋಬೋದು. ಈಗೆಲ್ಲ ಆರ್ಟಿಫಿಷಿಯಲ್ ಬಂದಿರುತ್ತಲ್ಲ, ಅದರಲ್ಲಿ ನೀವು ಪೂಜೆ ಮಾಡೋದಕ್ಕೆ ಬರೋದಿಲ್ಲ. ಅಂದರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಆಗಿರ್ಬೋದು ಅಥವಾ ಗ್ಲಾಸ್ ಆಗಿರ್ಬೋದು, ಆ ರೀತಿಯೆಲ್ಲ ಬೇಡ. ಈ ರೀತಿಯಾಗಿ ಲೋಹದಲ್ಲಿ ಮಾಡಿರುವಂಥ ಒಂದು ಗೋಮಾತೆ ವಿಗ್ರಹವನ್ನು ನೀವು ತೆಗೆದುಕೊಳ್ಳಿ. ನಾವು ಮೊದಲು ಶ್ರೀಗಂಧವನ್ನು ಹಚ್ಚಬೇಕು. ಅದರ ನಂತರ ನಾವು ಅರಿಶಿಣ ಕುಂಕುಮವನ್ನು ಹಚ್ಚಬೇಕಾಗುತ್ತೆ. ಹಾಗೆಯೇ ಈ ಹಸುವಿಗೆ ನಾವು ಏನೆಲ್ಲ ನಾವು ಗಂಧ, ಅರಿಶಿಣ, ಕುಂಕುಮವನ್ನು ಹಚ್ತೇವೆ, ಅದೇ ರೀತಿಯೇ ಕರು ಕೂಡ ನಾವು ಹಚ್ಚಬೇಕಾಗುತ್ತೆ. ಯಾಕೆ ಅಂತಂದರೆ ಈ ಹಸುವಿನಲ್ಲಿ ಮುಕ್ಕೋಟಿ ದೇವರ ವಾಸವಿರುತ್ತೆ. ಹಾಗಾಗಿ ನಾವು ಬಾಲವನ್ನು ಕೂಡ ಮರೆಯೋ ಆಗಿಲ್ಲ. ಪ್ರತಿಯೊಂದು ಭಾಗನೂ ಕೂಡ ತುಂಬಾ ಮಹತ್ವವಾದದ್ದು. ಹಾಗಾಗಿ ನೀವು ಪ್ರತಿಯೊಂದು ಕಡೆ ನೀವು ಮೊದಲು ಶ್ರೀಗಂಧ ಹಚ್ಬಿಟ್ಟು ಅದರ ನಂತರ ನೀವು ಅರಿಶಿಣ ಕುಂಕುಮವನ್ನು ಹಚ್ಚಬೇಕಾಗುತ್ತೆ. ಇದ್ರ ಬಗ್ಗೆ ನಿಮಗೆ ಇನ್ನೂ ನಾನು ಒಂದು ಎಕ್ಸ್ಪ್ಲೈನ್ ಮಾಡ್ತಾ ಹೋದರೆ ತುಂಬಾ ಇರುತ್ತೆ. ಯಾಕಂದರೆ ಹಸುವಿನ ಒಂದೊಂದು ಭಾಗದಲ್ಲೂ ಕೂಡ ಒಂದೊಂದು ದೇವತೆಗಳ ವಾಸ ಇರುತ್ತೆ. ಅದನ್ನು ಹೇಳ್ತಾ ಹೋದರೆ ತುಂಬಾ ಲೆಂತಿ ವಿಡಿಯೋ ಆಗೋಗ್ಬಿಡುತ್ತಿದ್ದು. ನಿಮಗೆ ಒಂದೇ ಮಾತಿನಲ್ಲಿ ಅಂದರೆ ಸರಳವಾಗಿ ಹೇಳಬೇಕು ಅಂತಂದರೆ, ನಾವು ಎಲ್ಲ ವ್ರತಗಳು ಮಾಡೋದಕ್ಕಿಂತ ಈ ಗೋಮಾತೆ ಪೂಜೆ ಮಾಡೋದೇ ತುಂಬ ಶ್ರೇಷ್ಠವಾದದ್ದು. ನೆಕ್ಸ್ಟು ನೋಡಿ, ಆ ಪ್ಲೇಟ್ ಮೇಲೆ ನಾನೊಂದು ಪುಟ್ಟದ ಮಣೆ ಇಟ್ಟಿದ್ದೇನೆ. ನೀವು ಡೈರೆಕ್ಟಾಗೇ ಬೇಕಾದ್ರೆ ಒಂದು ಪುಟ್ಟದ ರಂಗೋಲಿ ಹಾಕಿ ವಿಳೆದೆಲೆಯನ್ನು ಇಡ್ಬೋದು. ನಾನು ಒಂದು ಸಣ್ಣ ಪ್ಲೇಟಲ್ಲಿ ಅಕ್ಕಿಯನ್ನು ತೆಗೆದುಕೊಂಡಿದ್ದೇನೆ. ಅಕ್ಕಿಯ ಮೇಲೆ ನಾನು 2 ವಿಳೆದೆಲೆ ಮೇಲೆ ಅರಿಶಿಣ ಕುಂಕುಮ ಹಚ್ಚಿ, ನಾವೀಗೇನು ಗೋಮಾತೆಗೆ ನಾವು ಅರಿಶಿಣ, ಶ್ರೀಗಂಧ ಎಲ್ಲ ಹಚ್ಚಿಟ್ಟಿದ್ದೀವೋ ಅದನ್ನು ನಾವು ಆ ವಿಗ್ರಹವನ್ನು ನಾವು ವಿಳೆದೆಲೆ ಮೇಲೆ ನಾವು ಪ್ರತಿಷ್ಠಾಪನೆ ಮಾಡಿಕೊಂಡು, ಹಾಗೆಯೇ 2 ಎಳೆ ಗೆಜ್ಜೆ ವಸ್ತ್ರವನ್ನು ಹಾಕಿ ಹೂವಿಂದ ಅಲಂಕಾರ ಮಾಡಬೇಕು. ಪೂಜೆ ಎಲ್ಲ ಮುಗಿದ ಮೇಲೆ ನೀವು ನೆಕ್ಸ್ಟ್ ಡೇ, ಹುಣ್ಣಿಮೆ ಆದ ನೆಕ್ಸ್ಟ್ ಡೇ ನೀವು ಏನು ಮಾಡಬೇಕು ಅಂತಂದರೆ, ಅಕ್ಕಿಯನ್ನು ನೀವು ಆದಷ್ಟು ನೆನೆಸಿ ಆ ಅಕ್ಕಿಯನ್ನು ತೆಗೆದುಕೊಂಡೋಗಿ ಅದಕ್ಕೆ ಇನ್ನೂ ಸ್ವಲ್ಪ ನೀವು, ಇಲ್ಲಾಂದರೆ ಅಕ್ಕಿಯನ್ನು ನೀವು ಸ್ವೀಟ್ ಮಾಡ್ಕೊಂಡೋಗಿ ಹಸುಗೆ ಕೊಡಬೇಕಾಗುತ್ತೆ. ಅದು ತುಂಬಾ ಶ್ರೇಷ್ಠವಾದದ್ದು. ನೋಡಿ, ಹೂವಿಂದ ಅಲಂಕಾರ ಮಾಡ್ತಾ ಇದ್ದೇನೆ. ಈಗ ಇದನ್ನು ನೀವು ಯಾವ ರೀತಿ ಯಾವ ಟೈಮಲ್ಲಿ ಪೂಜೆ ಮಾಡಬೇಕು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೇನೆ. ನೀವು ಈ ಗೋಮಾತೆ ಪೂಜೆ ಮಾಡಬೇಕಾದ್ರೆ ಆದಷ್ಟು ಹುಣ್ಣಿಮೆ ದಿವಸ, ಆಮೇಲೆ ಮಂಗಳವಾರ, ಶುಕ್ರವಾರ, ಪ್ರತಿ ಮಂಗಳವಾರ ಶುಕ್ರವಾರ ನೀವು ಈ ಗೋಮಾತೆ ಪೂಜೆಯನ್ನು ಮಾಡಬೇಕಾಗುತ್ತೆ. ಹಾಗೆಯೇ ಈ ಗೋಮಾತೆ ವಿಗ್ರಹವನ್ನು ಯಾವಾಗ ತರಬೇಕು ಅನ್ನೋದಾದರೆ ಹುಣ್ಣಿಮೆ ದಿವಸ ತರ್ಬೋದು, ಹಾಗೆಯೇ ಶುಕ್ರವಾರ ತರ್ಬೋದು. ತುಂಬಾ ಒಳ್ಳೆಯದು. ಹಾಗೆಯೇ ನಿಮ್ಗೆ ಇನ್ನೊಂದು ಮಾಹಿತಿ ಕೊಡಬೇಕು. ಯಾರಿಗೆ ಮದುವೆಯಲ್ಲಿ ದೋಷಗಳಿರುತ್ತೋ ಅವರು ಪ್ರತಿ ಶುಕ್ರವಾರ ನೀವು ಒಂದು ಹಸುಗಳಿಗೆ ಹೋಗಿ ನೀವು ಅವಲಕ್ಕಿ ಬೆಲ್ಲವನ್ನು ತಿನ್ನಿಸಿ ಆ ಹಸುವಿಗೆ ಪೂಜೆ ಮಾಡ್ಕೊಳ್ತಾ ಬಂದಾಗ ನಿಮ್ಮಲ್ಲಿರುವ ದೋಷಗಳು ಕೂಡ ಪರಿಹಾರ ಆಗಿ ಆದಷ್ಟು ಬೇಗ ಮದುವೆ ಆಗುತ್ತೆ. ಅದರ ನಂತರ ನಾವು ಪ್ರಸಾದ ಅಂತ ಬಂದಾಗ ಹಸುವಿಗೆ ಅವಲಕ್ಕಿ ಬೆಲ್ಲ ಅಂತಂದರೆ ತುಂಬಾ ಪ್ರಿಯವಾದದ್ದು. ಹಾಗಾಗಿ ನಾವು ಸ್ವಲ್ಪ ಮಟ್ಟಿಗೆ ಪ್ರಸಾದವನ್ನು ಕೂಡ ನಾನು ಅವಲಕ್ಕಿ ಬೆಲ್ಲವನ್ನು ಇಡ್ತಾ ಇದ್ದೇನೆ. ಆಮೇಲೆ ನೀವು ದೀಪಾರಾಧನೆ ಮಾಡಬೇಕಾದ್ರೆ ವಿಶೇಷವಾಗಿ ನೀವು ತುಪ್ಪದ ದೀಪಾರಾಧನೆಯೇ ಮಾಡಬೇಕು. ಯಾಕಂತಂದರೆ ನಾವು ತುಪ್ಪದಲ್ಲಿ ದೀಪಾರಾಧನೆ ಮಾಡಿದಾಗ ನಮ್ಮ ಸಂಕಲ್ಪ ಏನಿರುತ್ತೋ ಅದು ಆದಷ್ಟು ಬೇಗ ಈಡೇರುತ್ತೆ. ಹಾಗೆಯೇ ಈ ಗೋಮಾತೆ ಪೂಜೆನ ಯಾರು ಮಾಡಿದರೆ ಒಳ್ಳೆಯದು ಅಂತಂದರೆ, ಯಾರಿಗೆಲ್ಲ ಸಂತಾನ ಭಾಗ್ಯ ಬೇಕು ಅಂತ ಅಂದ್ಕೊಂಡಿರ್ತಾರೋ ಅವರು ಈ ಪೂಜೆ ಮಾಡಿದ್ರೆ ತುಂಬಾ ಒಳಿತು. ಯಾರು ಸಂತಾನ ಭಾಗ್ಯ ಬೇಕು ಅಂದ್ಕೊಂಡಿರ್ತಾರೋ ಅವರು ಅವರ ಹೆಸರಿನಲ್ಲೇ ಈ ಗೋಮಾತೆಯನ್ನು ತೆಗೆದುಕೊಂಡು ಬಂದು ನೀವು ಇದು ಪೂಜೆ ಮಾಡಿದ್ರೆ ತುಂಬಾ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಹಾಗೆಯೇ ಈ ವಿಗ್ರಹ ನಿಮ್ಮ ಹತ್ರ ಈಗಾಗಲೇ ಇದೆ ಅನ್ನೋದಾದರೆ ನೀವು ಏನು ಮಾಡ್ಬೋದು ಅಂತಂದರೆ, ಪ್ರತಿ ಮಂಗಳವಾರ, ಶುಕ್ರವಾರ ಮತ್ತು ಹುಣ್ಣಿಮೆಯಲ್ಲಿ ನೀವು ಮರಿದೇ ಇರೋ ಹಾಗೆ ಸಂಕಲ್ಪ ಮಾಡಿಕೊಂಡು ನೀವು ಪೂಜೆ ಮಾಡ್ತಾ ಬನ್ನಿ. ಇಷ್ಟು ತಿಂಗಳು ನಾವು ಈ ಪೂಜೆ ಮಾಡ್ತೀವಿ ಅಂತೇಳಿ. ನಾವು ಜಸ್ಟ್ ಪೂಜೆ ಮಾಡಿದ್ರೆ ಸಾಕಾಗೋದಿಲ್ಲ, ನಾವು ಉಪವಾಸ ಇದ್ದು ಪೂಜೆ ಮಾಡಬೇಕು. ಉಪವಾಸ ಅಂತಂದರೆ ತುಂಬ ಜನಕ್ಕೆ ಇರೋಕ್ಕಾಗೋದಿಲ್ಲ. ಹಂಗಾಗಿ ಅವರು ಹಣ್ಣು ಮತ್ತು ಬೇರೆ ಹಾಲನ್ನು ತೆಗೆದುಕೋಬೋದು. ಆದರೆ ಹೊಟ್ಟೆ ತುಂಬ ತಿನ್ನೋದಲ್ಲ, ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ತಿನ್ನಬೇಕು. ಒಂದು ದೇವರ ಧ್ಯಾನ ಮಾಡಬೇಕು. ಈ ರೀತಿಯಾಗಿ ನಾವು ಮಾಡಿಕೊಂಡು ನಾವು ಅವತ್ತಿನ ದಿವಸ ನಾವು ಗೋಮಾತೆ ಪೂಜೆಯನ್ನು ಮಾಡಬೇಕಾಗುತ್ತೆ. ಅದರ ಜೊತೆಯಲ್ಲಿ ನೀವು ಸಂತಾನ ಭಾಗ್ಯ ಅಂತಲ್ಲ, ಈಗ ಮಕ್ಕಳ ವಿದ್ಯಾಭ್ಯಾಸ, ಮಕ್ಕಳಿಗೆ ತುಂಬಾ ಮರುವಾಗ್ತಾ ಇರುತ್ತೆ. ಅಂಥವರು ಒಂದು ಸಂಕಲ್ಪ ಮಾಡಿಕೊಂಡು ನೀವು ಈ ಗೋವಿನ ಒಂದು ಪೂಜೆ ಮಾಡಿಕೊಂಡು ಮಕ್ಕಳ ಕೈಯಲ್ಲಿ ನೀವು ಹೋಗಿ ಹಸುವಿಗೆ ನೀವು ಸ್ವಲ್ಪ ಬಾಳೆಹಣ್ಣಾಗಿರ್ಬೋದು ಅಥವಾ ಅವಲಕ್ಕಿ ಬೆಲ್ಲವನ್ನಾಗಲಿ ತಿನ್ನಿಸ್ತಾ ಬನ್ನಿ. ನಿಮ್ಮ ಮಕ್ಕಳಲ್ಲಿರೋ ಸಮಸ್ಯೆಗಳು ಕೂಡ ಪರಿಹಾರ ಆಗುತ್ತೆ. ಈಗಾಗಲೇ ನಿಮಗೆ ಮದುವೆ ಬಗ್ಗೆ ತಿಳಿಸ್ಕೊಟ್ಟಿದ್ದೇನೆ. ಪ್ರತಿ ಶುಕ್ರವಾರ ಮಾಡ್ತಾ ಬನ್ನಿ ಅಂತೇಳಿ. ಹಾಗೆಯೇ ನಿಮ್ಮ ಯಾವುದೇ ಒಂದು ಸಮಸ್ಯೆಗಳಿದ್ರೂ ಪರವಾಗಿಲ್ಲ, ಆರ್ಥಿಕ ಸಮಸ್ಯೆನೇ ಆಗಿರ್ಬೋದು, ಯಾವುದೇ ಒಂದು ಪ್ರಾಬ್ಲಮ್ಸ್ ಆಗಿರೋದು ಪರವಾಗಿಲ್ಲ,
ಅದನ್ನು ನೀವು ಒಂದು ಸಂಕಲ್ಪ ಮಾಡಿಕೊಂಡು ಪ್ರತಿ ಹುಣ್ಣಿಮೆ ಮತ್ತು ಮಂಗಳವಾರ ಶುಕ್ರವಾರ ನೀವು ಪೂಜೆ ಮಾಡ್ತಾ ಬನ್ನಿ. ಹಾಗೆಯೇ ತಾಂಬೂಲ ಅಂತ ಬಂದಾಗ 2 ವೀಳ್ಯದೆಲೆ, ಅಡಿಕೆ, ದಕ್ಷಿಣೆ, ಬಾಳೆಹಣ್ಣನ್ನು ಇಟ್ಟು ನೀವು ಪೂಜೆ ಮಾಡ್ಕೋಬೋದು. ಹಾಗೆ ದೀಪಾರಾಧನೆ ನಾವು ಊದ್ಬತ್ತಿಯಿಂದ ದೀಪಾರಾಧನೆ ಮಾಡಿ ಊದ್ಬತ್ತಿಯನ್ನು ಬೆಳಗಿ ನೀವು ಇದನ್ನು ದೇವರ ಮನೆಯಲ್ಲೇ ಮಾಡಬೇಕಾಗುತ್ತೆ. ಇದು ತುಂಬ ಸರಳವಾದ ಪೂಜೆ, ಇದನ್ನು ಸಪ್ರೇಟಾಗೆ ಮಾಡಬೇಕು ಆ ಥರ ಏನಿಲ್ಲ. ನೀವು ದೇವ್ರ ಮನೆಯಲ್ಲಿ ರೆಗ್ಯುಲರಾಗಿ ಯಾವ ರೀತಿ ಮಂಗಳವಾರ ಶುಕ್ರವಾರ ಪೂಜೆ ಮಾಡ್ತೀರೋ ಅದರ ಜೊತೆಯಲ್ಲಿ ಈ ಗೋಮಾತೆ ಪೂಜೆನೂ ಕೂಡ ಮಾಡ್ಕೊಳ್ಳಿ, ಅಷ್ಟೇ ಸಾಕು. ತುಂಬ ವಿಶೇಷವಾಗಿ ಅಂತ ಏನಿಲ್ಲ, ಬಟ್ ಸಂಕಲ್ಪ ಮಾಡಿಕೊಂಡು ನೀವು ಪೂಜೆ ಮಾಡ್ಕೊಳ್ತಾ ಬನ್ನಿ, ನಿಮ್ಮ ಆಸೆಗಳು ಖಂಡಿತ ಈಡೇರುತ್ತೆ. ಅದರ ನಂತರ ನಾವು ಈ ಗೋಮಾತೆ ವಿಗ್ರಹವನ್ನು ಯಾವ ದಿಕ್ಕಿನಲ್ಲಿ ಇಟ್ಟು ಪೂಜೆ ಮಾಡಬೇಕಪ್ಪ ಅನ್ನೋದಾದರೆ, ಆಗ್ನೇಯ ದಿಕ್ಕಿನಲ್ಲಿ ನಾವು ಇಟ್ಟು ಪೂಜೆ ಮಾಡೋದ್ರಿಂದ ನಮ್ಮಲ್ಲಿ ಏಕಾಗ್ರತೆ, ಹಾಗೆ ಸಂಸಾರದಲ್ಲಿ ಏನಾದ್ರೂ ಒಡಕು ಮೂಡಿದರೆ ಅದು ಕೂಡ ಸರಿ ಹೋಗುತ್ತೆ. ಆಮೇಲೆ ವ್ಯವಹಾರದಲ್ಲಿ ಕೂಡ ಮುನ್ನಡೆಯಾಗುತ್ತೆ, ಜೊತೆಲಿ ಶಿಕ್ಷಣ ಅಂದರೆ ಮಕ್ಕಳ ವಿದ್ಯಾಭ್ಯಾಸ ಕೂಡ ಚೆನ್ನಾಗಿರುತ್ತೆ. ಇನ್ನೊಂದು ಮಾತು ಏನಪ್ಪ ಅಂತಂದರೆ, ನಿಮಗೆ ಈಗ ವಾಸ್ತುದೋಷ ನಿವಾರಣೆ ಆಗಬೇಕು, ಹಾಗೆ ನಾವು ಅಂದ್ಕೊಂಡಿದ್ದ ಸಂಕಲ್ಪ ಬೇಗ ಈಡೇರಬೇಕು ಅಂತಂದರೆ ನೀವು ಏನು ಮಾಡಬೇಕು ಅಂತಪ್ಪ ಅನ್ನೋದಾದರೆ, ಈಗ ಹಸುವಿಗೆ ನಾವು ಏನೆಲ್ಲ ತಿನ್ನಿಸ್ಬೇಕು ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಅವಲಕ್ಕಿ, ಬೆಲ್ಲ, ಮತ್ತು ನಿಮ್ಮ ಆಸೆಗಳು ಬೇಗನೆ ಈಡೇರಬೇಕು ಅಂತಂದರೆ ಆದಷ್ಟು ಹುಲ್ಲು ಅಂದರೆ ಹಸಿ ಹುಲ್ಲು, ಹಸಿರು ಆಗಿರುತ್ತಲ್ಲ ಹಸಿರು ಕಲರ್ ಹುಲ್ಲನ್ನು ನೀವು ತೆಗೆದುಕೊಂಡು ಹೋಗಿ ತಿನ್ನಿಸ್ಬೇಕಾಗುತ್ತೆ. ನಾವು ಬರೀ ತಿನ್ನಿಸಿ ಬಂದರೆ ಸಾಲದು, ಅದ್ರ ಜೊತೆಲೆ ನೀವು 5 ಪ್ರದಕ್ಷಿಣೆಯನ್ನು ಹಾಕಬೇಕು. ಅದು ಎಸ್ಪೆಷಲಿ ಮನೆ ಮುಂದೆ ಬಂತು ಅಂತಂದರೆ ತುಂಬಾ ಒಳ್ಳೆಯದು. ನೀವು ಮನೆ ಮುಂದೆ ಬಂದಾಗ ಹಾಗೆ ಕಳಿಸೋದಕ್ಕೆ ಹೋಗಬೇಡಿ, ಹಸುವಿಗೆ ಏನಾದರೂ ಒಂದು ಕೊಟ್ಟು ತಿನ್ನಿಸಿ ಕಳಿಸಿ. ಆದರೆ ಅಳಿಸಿರೋದನ್ನೆಲ್ಲ ಕೊಡೋದಕ್ಕೆ ಹೋಗಬೇಡಿ, ಆದಷ್ಟು ಫ್ರೆಶ್ ಆಗಿರೋಂಥದ್ದು. ಯಾಕಂದರೆ ನೀವು ಯಾವ ರೀತಿ ಇರ್ತೀರೋ ಅದೇ ರೀತಿಯ ಹಸುಗಳನ್ನೂ ಕೂಡ ನಾವು ನೋಡಬೇಕಾಗುತ್ತೆ. ಆ ರೀತಿಯಾಗಿ ನೀವು ಫ್ರೆಶ್ ಆಗಿರೋವಂಥದ್ದು ಒಂದು ಹಣ್ಣಾಗಿರ್ಬೋದು, ನಿಮ್ಮ ಮನೇಲಿ ಬಿಸಿ ರೊಟ್ಟಿ ಮಾಡಿದರೆ ರೊಟ್ಟಿಯನ್ನು ತಿನ್ನಿಸಿ. ಹಾಗೆ ಆದಷ್ಟು ಇದನ್ನೆಲ್ಲ ನೀವು ತಿನ್ನಿಸ್ಬೇಕಾದ್ರೆ ನಿಮ್ಮ ಮನೇಲಿ ಮಕ್ಕಳಿದ್ರೆ ಮಕ್ಕಳ ಕೈಲೇ ತಿನ್ನಿಸಿ, ಮಕ್ಕಳು ಒಂದು ಅಭಿವೃದ್ಧಿ ಹೊಂದ್ತಾ ಹೋಗ್ತಾರೆ. ನಿಮ್ಮ ಮನೆಯ ಮುಂದೆ ಬಂದಾಗ ನೀವು ಅದಕ್ಕೆ ಊಟ ಮಾಡಿಸೋದು ಅಷ್ಟೇ ಅಲ್ಲದೆ, ನೀವು ಅದನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳಿ. ನಿಮಗೆ ಸಾಧ್ಯವಾದರೆ ಅಕಸ್ಮಾತ್ ಒಂದು 5 ಪ್ರದಕ್ಷಿಣೆನೂ ಕೂಡ ಹಾಕ್ಕೊಳ್ಳಿ, ತುಂಬಾ ಒಳ್ಳೆಯದು. ಹಾಗೆ ಯಾರ ಮನೆಯಲ್ಲಿ ಗಂಡ ಹೆಂಡತಿ ಮಧ್ಯೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರೋದಿಲ್ಲ, ಹೇಳಿದ ಮಾತು ಕೇಳ್ತಾ ಇರೋದಿಲ್ಲ ಅಂತ ಅನ್ನೋರು ನೀವು ಅವರ ಹೆಸರಿನಲ್ಲಿ ಒಂದು ಈ ಗೋಮಾತೆ ವಿಗ್ರಹ ತೆಗೆದುಕೊಂಡು ಬಂದು ಪೂಜೆ ಮಾಡ್ತಾ ಬನ್ನಿ, ನಿಮ್ಮಲ್ಲಿ ಒಂದು ಪರಿಹಾರ ಆಗ್ತಾ ಬರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಾವು ಒಂದು ಪುಟ್ಟದಾದ ಗೋಮಾತೆ ವಿಗ್ರಹವನ್ನು ಯಾವ ದಿಕ್ಕಿನಲ್ಲಿ ಇಟ್ಟು ಪೂಜೆ ಮಾಡಬೇಕು, ಯಾವ ರೀತಿ ಪೂಜೆ ಮಾಡಬೇಕು, ಹಾಗೆ ಹಸುವಿಗೆ ನಾವು ಏನೆಲ್ಲ ಕೊಟ್ಟರೆ ನಮ್ಮಲ್ಲಿ ಒಂದು ವಾಸ್ತುದೋಷ ನಿವಾರಣೆ ಆಗುತ್ತೆ, ನಮ್ಮಲ್ಲಿ ಬದಲಾವಣೆಗಳಾಗುತ್ತೆ ಅಂತೇಳಿ ಇವತ್ತು ತಿಳಿಸ್ಕೊಟ್ಟಿದ್ದೇನೆ. ಇವತ್ತು ಹುಣ್ಣಿಮೆಯಲ್ಲಿ ಪ್ರತಿ ಹುಣ್ಣಿಮೆಲೂ ಕೂಡ ನೀವು ಪೂಜೆ ಮಾಡ್ತಾ ಬನ್ನಿ, ಹುಣ್ಣಿಮೆ ಮತ್ತು ಮಂಗಳವಾರ ಶುಕ್ರವಾರ ಪೂಜೆ ಮಾಡ್ತಾ ಬನ್ನಿ, ನಿಮ್ಮಲ್ಲಿ ಬದಲಾವಣೆಗಳು ಆಗ್ತಾ ಹೋಗುತ್ತೆ. ಹಾಗೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಫ್ರೆಂಡ್ಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.